ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಬಹು ಆಯ್ಕೆ ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ 2020 ಮತ್ತು 2021ರಲ್ಲಿ ಬಿಟ್ಟಂತಹ, ಅಂದರೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ 31ರಿಂದ 40ರವರೆಗೂ ಇರ್ತಕ್ಕಂಥ ಪ್ರಶ್ನೆಗಳನ್ನು, ಗಣಿತ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಿಂದಿನ ಎಲ್ಲ ಪ್ರಶ್ನೆಗಳ ಒಂದು ವೀಡಿಯೋಸ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಆ ವೀಡಿಯೋಸ್ನು ಕೂಡ ನೋಡಿ. ಅವುಗಳ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಓಪನ್ ಮಾಡಿ ಆ ವೀಡಿಯೋಸ್ನು ಕೂಡ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೋರ್ಡ್ ಎಕ್ಸಾಮಿಗೆ ಸುಮಾರು 8 ಪ್ರಶ್ನೆಗಳು ಬರ್ತವೆ. 8 ಕ್ವಶನ್ಸನ್ನು ಸುಲಭವಾಗಿ ನೀವು ಅಟೆಂಡ್ ಮಾಡ್ಬೋದು. ಕನ್ನಡ ಹಾಗೂ ಇಂಗ್ಲೀಷ್ ಮೀಡಿಯಂ ಎರಡೂ ಮೀಡಿಯಂನಲ್ಲೂ ಕೂಡ ನಾನು ಇವತ್ತಿನ ದಿನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಈಗ 31ನೇ ಪ್ರಶ್ನೆಯನ್ನು ನೋಡೋಣ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಓಕೆ, 31ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ನೋಡೋಣ. ಓಕೆನಾ? ನೋಡಿ, 31st ಕ್ವಶನ್, 31ನೇ ಪ್ರಶ್ನೆ ಬಂದ್ಬಿಟ್ಟು, ಸ್ಪರ್ಶಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ 4 ಹೇಳಿಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯು ಅಂತ ಕೊಟ್ಟಿದ್ದಾರೆ. ನೀವು ತಪ್ಪಾಗಿರುವಂಥ ಹೇಳಿಕೆಯನ್ನು ನೀವಿಲ್ಲಿ ಆಯ್ಕೆ ಮಾಡಬೇಕು. ಏನಿದೆ ಆಯ್ಕೆಗಳು ಅಂತ ಹೇಳಿದ್ರೆ, ಮೊದಲನೇ ಆಯ್ಕೆ ಹೇಳುತ್ತೆ, ಒಂದು ಬಾಹು ಒಂದು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ನಿರ್ದಿಷ್ಟವಾಗಿ 2 ಸ್ಪರ್ಶಕಗಳನ್ನು ಎಳೆಯಬಹುದು ಅಂತ ಇದೆ. ಇನ್ನೊಂದು, ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ಎಳೆಯಬಹುದು. ಇನ್ನೊಂದು, ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಮಾತ್ರ ಎಳೆಯಬಹುದು. ಇನ್ನೊಂದು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಅಂತ. ಈ 4 ಆಪ್ಷನ್ ನೋಡಿದರೆ ನಮಗೆ ಗೊತ್ತಾಗ್ತಾ ಇದೆ ತಪ್ಪು ಯಾವುದು ಅಂತ ಹೇಳಿದ್ರೆ, ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಮಾತ್ರ ಎಳೆಯಬಹುದು. ವೃತ್ತ ಇದೆ ಅಂದರೆ ಆ ವೃತ್ತದ ಒಳಗಡೆ ಇರುವಂಥ ಬಿಂದು, ಆ ಬಿಂದುವಿನಿಂದ ನಮಗೆ ಯಾವುದೇ ರೀತಿಯ ಸ್ಪರ್ಶಕಗಳನ್ನು ಎಳೆಯಲಿಕ್ಕೆ ಸಾಧ್ಯ ಇಲ್ಲ. ನಾವು ಸ್ಪರ್ಶಕವನ್ನು ಎಳಿಬೇಕು ಅಂದರೆ ಅದು ಬಿಂದು ಏನಾಗಿರಬೇಕು, ವೃತ್ತದಿಂದ ಹೊರಗಡೆನೇ ಇರಬೇಕು. ವೃತ್ತದ ಒಳಗಡೆ ಇರುವ ಬಿಂದುವಿನಿಂದ ಸ್ಪರ್ಶಕ ಎಳೆಯೋದು ಅಸಾಧ್ಯ. ಹಾಗಾಗಿ ಆಪ್ಷನ್ ಸಿ ತಪ್ಪಾದ ಹೇಳಿಕೆಯಾಗಿದೆ. ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ ಆಗುತ್ತೆ. ಅದೇ ರೀತಿ ಇನ್ ಇಂಗ್ಲಿಷ್ ಮೀಡಿಯಂ, ಹಿಯರ್ 4 ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ ವಿತ್ ರೆಸ್ಪೆಕ್ಟ್ ಟು ದ ಟ್ಯಾಂಜೆಂಟ್ಸ್. ದ ರಾಂಗ್ ಸ್ಟೇಟ್ಮೆಂಟ್ ಈಸ್ ಅಂತ ಕೊಟ್ಟಿದ್ದಾರೆ. ಒಂದು, ದೇರ್ ಆರ್ ಎಕ್ಸಾಕ್ಟ್ಲಿ 2 ಟ್ಯಾಂಜೆಂಟ್ಸ್ ದಟ್ ಕ್ಯಾನ್ ಬಿ ಡ್ರಾನ್ ಟು ಎ ಸರ್ಕಲ್ ಫ್ರಮ್ ಎ ಪಾಯಿಂಟ್ ಲೈಯಿಂಗ್ ಔಟ್ ಸೈಡ್ ದ ಸರ್ಕಲ್, and then there is only 1 tangent passing through a point lying on a circle, and only 2 tangents can be drawn from a point lying inside a circle. The lengths of the tangents drawn from an external point to a circle are equal ಅಂತಿದ್ದಾಗ, ಇಲ್ಲೂ ಕೂಡ ಅಷ್ಟೇ ನೀವು ಆಪ್ಷನ್ ಸಿನ ಹೇಳಬೇಕಾಗತ್ತೆ. ಏನಂತೇಳಿ, ಅದು ತಪ್ಪು ಹೇಳಿಕೆಯಾಗಿದೆ. ಹಾಗಾಗಿ 31ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 32ನೇ ಪ್ರಶ್ನೆಯನ್ನು ನೋಡೋಣ. ನೋಡಿ, ಇಲ್ಲಿ 32ನೇ ಪ್ರಶ್ನೆ ಬಂದ್ಬಿಟ್ಟು ಏನು ಹೇಳ್ತಾ ಇದೆ, ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿ ಎಂಬ 2 ಸ್ಪರ್ಶಕಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಎಳೆಯಲಾಗಿದೆ. ಪಿ ಎ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಮತ್ತು ಕೋನ ಎ ಪಿ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಆದಾಗ ಎ ಬಿ ಜಾದ ಉದ್ದ ಅಂತ ಕೊಟ್ಟಿದ್ದಾರೆ. ಚಿತ್ರ ಕಾಣಿಸ್ತಾ ಇದೆ, ಇಲ್ಲಿ 60 ಡಿಗ್ರಿ ಇದೆ, ಎ ಪಿ 5 ಸೆಂಟಿಮೀಟ್ರು, ಹಾಗೆಯೇ ಓ ಅನ್ನೋದು ಕೇಂದ್ರ ಬಿಂದು, ಎ ಮತ್ತು ಬಿ ಅನ್ನೋದು ಏನಿದು ಜಾ. ಈಗ ನೀವು ಎ ಬಿಯ ಉದ್ದ ಕಂಡುಹಿಡಿಬೇಕು. ಹಿಯರ್ ಇನ್ ದ ಗಿವನ್ ಫಿಗರ್ ಪಿ ಆ್ಯಂಡ್ ಪಿ ಬಿ ಆರ್ ದ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ವಿತ್ ಸೆಂಟರ್ ಓ. ಇಫ್ ಪಿ ಎ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಆ್ಯಂಡ್ ಆ್ಯಂಗಲ್ ಎ ಪಿ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ, ದೆನ್ ದ ಲೆಂತ್ ಆಫ್ ದ ಕಾರ್ಡ್ ಎ ಬಿ ಅಂತ ಕೊಟ್ಟಿದ್ದಾರೆ. ಈಗ ನೀವು ಎ ಬಿಯ ಲೆಂತನ್ನು ಕಂಡುಹಿಡಿಬೇಕಾದ್ರೆ ಹೇಗೆ ಕಂಡುಹಿಡಿತೀರಾ ಅಂತ ಹೇಳಿದ್ರೆ, ನೋಡಿ, ಇಲ್ಲಿ ಸ್ವಲ್ಪ ನಾವು ಹಾಗೆ ಅಬ್ಸರ್ವ್ ಮಾಡಿದ್ರೆ, ಇಲ್ಲಿ ಆ್ಯಕ್ಚುಲಿ ಇದು ಕೋನ ಆ್ಯಂಗಲ್ ಪಿ 60 ಡಿಗ್ರಿ ಇದೆ. ಇದು ಎ ಪಿ ಅನ್ನೋದು ಒಂದು ಟ್ಯಾಂಜೆಂಟ್ ಸ್ಪರ್ಶಕ. ಪಿ ಅನ್ನೋ ಒಂದು ಹೊರಗಡೆ ಇರುವಂಥ ಒಂದು ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ಎಳೆದಿದ್ದೀವಿ, ಪಿ ಎ ಮತ್ತು ಪಿ ಬಿ. ಆ್ಯಕ್ಚುಲಿ ನಮಗೆ ಗೊತ್ತಿರುವಂತಹ ಪ್ರಮೇಯದ ಪ್ರಕಾರ, ಥಿಯರಮ್ನ ಪ್ರಕಾರ ಏನು ಹೇಳುತ್ತೆ, 2 ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆರ್ ಈಕ್ವಲ್. ಅಂದರೆ ವೃತ್ತದ ಹೊರಗಡೆ ಇರುವಂಥ ಒಂದು ಬಿಂದುವಿನಿಂದ ಎಳೆದಂಥ 2 ಸ್ಪರ್ಶಕಗಳು ಸಮನಾಗಿರ್ತವೆ. ಹಾಗಾಗಿ ಇದು 5 ಸೆಂಟಿಮೀಟರ್ ಇದೆ ಅಂದರೆ ಇದು ಕೂಡ 5 ಸೆಂಟಿಮೀಟರ್ ಇರುತ್ತೆ. ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್ ಇರುತ್ತೆ ಅಂದರೆ ಅದರ ಅರ್ಥ ಇದರ ಅಭಿಮುಖ ಕೋನಗಳು ಅಂತ ಹೇಳಿದ್ರೆ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ 2 ಈಕ್ವಲ್ ಇರಬೇಕು. ಇದು ಎಕ್ಸ್ ಇದೆ ಅಂತ ಹೇಳಿದ್ರೆ ಇದು ಕೂಡ ಎಕ್ಸ್ ಇರುತ್ತೆ. ನಮಗೆ ಗೊತ್ತು ಇದು ಒಂದು ಟ್ರಯಾಂಗಲ್ ಎ ಪಿ ಬಿ ಅನ್ನೋದೊಂದು ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಟ್ರಯಾಂಗಲ್ ಎ ಪಿ ಬಿಯ 3 ಕೋನಗಳ ಮೊತ್ತ 180 ಡಿಗ್ರಿ. ಅಂದರೆ ಸಮ್ ಆಫ್ ದ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಹಾಗಾಗಿ ಆ 3 ಆ್ಯಂಗಲ್ ಯಾವ್ದು ಅಂದರೆ ಒಂದು ಎಕ್ಸ್, ಇನ್ನೊಂದು ಎಕ್ಸ್, ಮತ್ತೊಂದು 60 ಡಿಗ್ರಿ. ಎಕ್ಸ್ ಪ್ಲಸ್ 60 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ ಆಯಿತು. ಈಗ ನೀವು ಎಕ್ಸ್ ಪ್ಲಸ್ ಎಕ್ಸ್ ಆ್ಯಡ್ ಮಾಡಿದರೆ 2x ಪ್ಲಸ್ 60 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಇಲ್ಲಿ 2x ಈಸ್ ಈಕ್ವಲ್ ಟು 60 ಡಿಗ್ರಿ ಆ ಕಡೆ ಹೋದರೆ 180 ಡಿಗ್ರಿ ಮೈನಸ್ 60 ಡಿಗ್ರಿ ಆಗುತ್ತೆ. ನೀವು ಸುಲಭವಾಗಿ ಹೇಳ್ಬೋದು ಇಲ್ಲಿ ನೋಡಿ, 2x ಈಸ್ ಈಕ್ವಲ್ ಟು 180 ಡಿಗ್ರಿನಲ್ಲಿ 60 ಡಿಗ್ರಿಯನ್ನು ಕಳೆದ್ರೆ ಏನು ಬರುತ್ತೆ ನಿಮಗೆ, 120 ಡಿಗ್ರಿ ಬರುತ್ತೆ. ನಿಮಗೆ ಎಕ್ಸ್ ಮಾತ್ರ ಬೇಕು ಅಂದಾಗ 2ದಿಂದ 120ಯನ್ನು ಡಿವೈಡ್ ಮಾಡಿದ್ರೆ
60 ಡಿಗ್ರಿ, 2 60 120 ಬರುತ್ತೆ. ಹಾಗಾಗಿ ಎಕ್ಸ್ನ ಬೆಲೆ ಏನು ಬಂತು ನಿಮಗೀಗ 60 ಡಿಗ್ರಿ ಬಂತು. ಸೊ ಅವ್ರು ಕೇಳಿರೋದು ಇಲ್ಲಿ ಎ ಬಿಯ ಜಾ ಅಂತ ಕೇಳಿದ್ದಾರೆ. ಸೊ ಆ್ಯಕ್ಚುಲಿ ಇದು 60 ಡಿಗ್ರಿ ಇದೆ ಅಂದರೆ ಇದು 60 ಡಿಗ್ರಿ, ಇದು 60 ಡಿಗ್ರಿ. ಈಗೇನಾಯ್ತು, ಇದೊಂದು ಈಕ್ವಿ ಆಂಗ್ಯುಲರ್ ಟ್ರಯಾಂಗಲ್ ಆಯಿತು. ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂದರೆ ಆಲ್ ಸೈಡ್ಸ್ ಆಲ್ಸೋ ಈಕ್ವಲ್ ಆಗಿರ್ತವೆ. ಇಲ್ಲಿ 3 ಕೋನಗಳು ಸಮವಾಗಿರೋದ್ರಿಂದ 3 ಬಾಹುಗಳು ಕೂಡ ಸಮವಾಗಿರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಪಿ ಎ 5 ಸೆಂಟಿಮೀಟರ್ ಅವರೇ ಕೊಟ್ಟಿದ್ದಾರೆ. ಪಿ ಬಿನೂ ಕೂಡ ಅದರ ಪ್ರಕಾರ ಸೇಮ್ ಟ್ಯಾಂಜೆಂಟ್ ಆಗಿರೋದ್ರಿಂದ ಅದು ಕೂಡ 5 ಸೆಂಟಿಮೀಟರ್ ಇರುತ್ತೆ. ಸೊ ಈಗ ಎ ಬಿನೂ ಕೂಡ 5 ಸೆಂಟಿಮೀಟರ್ ಇರಲೇಬೇಕು. ಕಾರಣ ಇಷ್ಟೇ, 3 ಕೋನಗಳು ಸಮವಾಗಿರ್ತಕ್ಕಂಥದ್ದು. ಆ ಕಾರಣದಿಂದ ಎ ಬಿ ಅನ್ನೋದು ಒಂದು ಕಾರ್ಡ್ ಆದರೆ ಅಥವಾ ಜಾ ಅಂತ ಹೇಳಿದ್ರೆ ಎ ಬಿಯ ಉದ್ದ 5 ಸೆಂಟಿಮೀಟರ್ ಬರುತ್ತೆ. ಸೊ ದ್ಯಾಟ್ 5 ಸೆಂಟಿಮೀಟರ್ ಈಸ್ ದ ಆನ್ಸರ್. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ 2 ಪ್ರಶ್ನೆಗಳು. ಈ ಒಂದು 32ನೇ ಪ್ರಶ್ನೆ. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಈಗ ನಾವು ಓಕೆ 33ನೇ ಪ್ರಶ್ನೆ. ಒಂದು ವೃತ್ತದಲ್ಲಿ 2 ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ. ತ್ರಿಜ್ಯಗಳ ಅಂತ್ಯ ಬಿಂದುಗಳಿಂದ ಎಳೆದ 2 ಸ್ಪರ್ಶಕಗಳ ನಡುವಿನ ಕೋನ ಎಷ್ಟಿರುತ್ತೆ ಅಂತ ಪ್ರಶ್ನೆ. The angle between the 2 radius of a circle is 130 degree. Then the angle between the tangents drawn at the ends of the radii is ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದ್ರೆ ಆ್ಯಕ್ಚುಲಿ ನಮಗೆ ಗೊತ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ನೋಡಿ, ಇಲ್ಲಿ ಸುಲಭವಾಗಿ ಹೆಂಗೆ ಕಂಡುಹಿಡಿಬಹುದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಸೊ ಇದು ಒಂದು ಸರ್ಕಲ್. ಈ ಸರ್ಕಲ್ನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಓ ಅನ್ನೋದು ಒಂದು ಕೇಂದ್ರ ಬಿಂದು, ಸೆಂಟರ್ ಪಾಯಿಂಟಿಂದ ಒ ಬಿ ಮತ್ತು ಒ ಸಿ 2 ರೇಡಿಯಸ್ ತ್ರಿಜ್ಯಗಳು. ಆ ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ ಇರುತ್ತಂತೆ. ಓಕೆನಾ. ಹಾಗೆಯೇ ಇಲ್ಲಿ ಎ ಅನ್ನೋದು ಎಕ್ಸ್ಟರ್ನಲ್ ಪಾಯಿಂಟು, ವೃತ್ತದ ಹೊರಗಡೆ ಇರುವಂಥ ಒಂದು ಬಿಂದು, ಹೊರಗಡೆ ಇರುವ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ಹಾಕಿದ್ದೀವಿ, ಅಂದರೆ ಟ್ಯಾಂಜೆಂಟ್ಸನ್ನು ಎಳೆದಿದ್ದೀವಿ. ಅಲ್ಲಿಗೆ ಇದೇನಾಗುತ್ತೆ, ಎ ಸಿ ಮತ್ತು ಎ ಬಿ. ಈಗ ನಮಗೆ ಗೊತ್ತಿರೋ ಪ್ರಕಾರ ಈ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ 90 ಡಿಗ್ರಿ ಇರುತ್ತೆ ಅಂತ ಒಂದು ಪ್ರಮೇಯ ಹೇಳುತ್ತೆ. ಅದ್ರ ಪ್ರಕಾರ ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 130 ಡಿಗ್ರಿ ಆದರೆ ಇದು ಎಷ್ಟಿರುತ್ತೆ ಅಂತ ಅವ್ರು ಕೇಳಿರೋದು. ಸೊ ಈ ಆ್ಯಂಗಲ್ನ ನೀವು ಕಂಡುಹಿಡಿಬೇಕು. ತುಂಬ ಸಿಂಪಲ್ ಅಲ್ವಾ. ಸೊ ಇದೆಷ್ಟಿರುತ್ತೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಏನಂದರೆ, ಒಂದು ಕ್ವಾಡ್ರಿಲ್ಯಾಟ್ರಲಲ್ಲಿ ಏನಾಗಿರುತ್ತೆ, 2 ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಗೊತ್ತಾಯ್ತಲ್ವಾ. ಸೊ ಅಂದರೆ ಆ್ಯಂಗಲ್ ಓ ಪ್ಲಸ್ ಆ್ಯಂಗಲ್ ಎ ಇಸ್ ಈಕ್ವಲ್ ಟು 180 ಡಿಗ್ರಿ. ಅಲ್ಲಿಗೆ ಆ್ಯಂಗಲ್ ಓ 130 ಡಿಗ್ರಿ ಇದೆ ಅಂದರೆ ಇದೆಷ್ಟಿರುತ್ತೆ, 180ನಲ್ಲಿ 130 ಡಿಗ್ರಿನ ಕಳೆದುಬಿಟ್ರೆ ನಿಮಗೆ ಆ್ಯಂಗಲ್ ಎ ಎಷ್ಟು ಅಂತ ಸಿಕ್ಬಿಡುತ್ತೆ. ನೇರವಾಗಿ ಎಷ್ಟು ಬಂತು, 50 ಡಿಗ್ರಿ ಬಂತು. ಅಥವಾ ಕ್ವಾಡ್ರಿಲ್ಯಾಟ್ರಲ್ನ ಸಮ್ ನಮಗೆ ಗೊತ್ತಿರುತ್ತೆ, ಅದ್ರ ಪ್ರಕಾರನೂ ಕೂಡ ಕಂಡುಹಿಡಿಬೋದು ನಾವು. ಹೇಗೆ ಕಂಡುಹಿಡಿಬೋದು ನೋಡಿ, ಕ್ವಾಡ್ರಿಲ್ಯಾಟ್ರಲ್ ಪ್ರಕಾರ ಹೋದರೆ ಆ 4 ಕೋನಗಳನ್ನು ಕೂಡಬೇಕು. 130 ಡಿಗ್ರಿ ಪ್ಲಸ್ 90 ಡಿಗ್ರಿ ಪ್ಲಸ್ 90 ಡಿಗ್ರಿ. ಓಕೆನಾ. ಹಾಗೆಯೇ ಇನ್ನೊಂದು ಇದು ಎಷ್ಟು ಅಂತ ಗೊತ್ತಿಲ್ಲ. ಸಪೋಸ್ ಇದನ್ನು ಎಕ್ಸ್ ಅಂತ ತಗೊಂಡ್ರೆ ಇವು 3 ಕೂಡಿರಿ, 90 90 180 ಆಯಿತು. 180 ಪ್ಲಸ್ 130 ಏನಾಗುತ್ತೆ, 310 ಆಗುತ್ತೆ. ಓಕೆನಾ. 90 ಪ್ಲಸ್ 90 180, 90 90 180 ಆಯಿತು. 280 310 ಆಯಿತು ಆ್ಯಕ್ಚುಲಿ. ಸೊ ಈಗ ನೀವು 310 ಏನು ಮಾಡಬೇಕು, 360ರಿಂದ ಕಳಿಬೇಕು. ಆಗಲೂ ಕೂಡ ನಿಮಗೇನು ಬರುತ್ತೆ, 50 ಡಿಗ್ರಿ. 2 ಥರದ ಒಂದು ಮೆಥಡನ್ನು ಬಳಸಿ ನೀವು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆನ್ಸರ್ ಕಂಡುಹಿಡಿಬೋದು. ಸೊ ಓಕೆ ಮಕ್ಕಳೇ, ಇದ್ರ ಪ್ರಕಾರ ಈಗ ನಿಮಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಏನದು ಆಪ್ಷನ್ ಡಿ, 50 ಡಿಗ್ರಿ ಅಂತಿದೆಯಲ್ವಾ. ಸೊ 50 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟು 34ನೇ ಪ್ರಶ್ನೆ ನೋಡೋಣ. 34th ಕ್ವಶನ್ ಏನು ಹೇಳುತ್ತೆ ಅಂತ. ಓಕೆನಾ. ಓಕೆ, 34th ಕ್ವಶನ್ ಹೇಳುತ್ತೆ, ಒಬ್ಬ ವಿದ್ಯಾರ್ಥಿಯು ಎ ಬಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 6.5 ಸೆಂಟಿಮೀಟರ್ ಮತ್ತು ಎ ಸಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸುತ್ತಾನೆ. ನಂತರ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ತ್ರಿಭುಜ ಎ ಡಿಯ ಅನುರೂಪ ಬಾಹುಗಳ 5/7ರಷ್ಟಿರುವಂತೆ ತ್ರಿಭುಜ ಎ ಬಿ ಸಿಗೆ ಸಮರೂಪಿಯಾದ ತ್ರಿಭುಜ ಎ ಡಿ ಇಯನ್ನು ರಚಿಸುತ್ತಾನೆ. ಹಾಗಾದರೆ ತ್ರಿಭುಜ ಎ ಡಿ ಇಯ ಬಾಹುಗಳಾದ ಎ ಇ ಮತ್ತು ಎ ಡಿಗಳನ್ನು ಲೆಕ್ಕಾಚಾರ ವಿಧಾನದಿಂದ ಕಂಡುಹಿಡಿದಾಗ ದೊರಕುವ ಉದ್ದಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ. ಸೊ ಚಿತ್ರ ಇದೆ, ಇಲ್ಲಿ ತ್ರಿಭುಜ ಎ ಬಿ ಸಿ ಇದೆ, ಇನ್ನೊಂದು ತ್ರಿಭುಜ ಎ ಡಿ. 2 ಏನಂತ ಹೇಳ್ತಾರೆ ಅವರು, ಸಮರೂಪ ತ್ರಿಭುಜಗಳು ಅಂತ ಹೇಳ್ತಾರೆ. ಸೊ 2 ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಏನಾಗಿರ್ತವೆ, ಸಮಾನುಪಾತದಲ್ಲಿ ಇರ್ತವೆ. ಹಾಗಾಗಿ ಇದು 5 ಸೆಂಟಿಮೀಟರ್ ಇದೆ, ಇದು 7 ಸೆಂಟಿಮೀಟರ್, 6.5 ಸೆಂಟಿಮೀಟರ್ ಇದ್ದರೆ ಅದರ ಅನುರೂಪ ಬಾಹುಗಳು ಅಂದರೆ ಎ ಇ ಮತ್ತು ಎ ಡಿ, ಎ ಇ ಎಷ್ಟಿರುತ್ತೆ ಮತ್ತು ಎ ಡಿ ಎಷ್ಟಿರುತ್ತೆ ಅಂತ ಪ್ರಶ್ನೆ. ಓಕೆನಾ. ಸೊ ಇದೇ ರೀತಿ ಈ ಕಡೆನೂ ಕೂಡ ಕೆಳಗಡೆ ಇಂಗ್ಲೀಷ್ ಮೀಡಿಯಂನಲ್ಲಿ ಇರ್ತಕ್ಕಂಥ ಕ್ವಶನನ್ನು ನಾವು ನೋಡೋದಾದರೆ ಏನು ಹೇಳ್ಬೋದು ನೋಡಿ. ಇಲ್ಲಿ ಕ್ವಶನ್ ಹೇಳುತ್ತೆ, ಎ ಸ್ಟೂಡೆಂಟ್ ಕನ್ಸ್ಟ್ರಕ್ಟೆಡ್ triangle ABC with sides AB is equal to 5 cm, BC is equal to 6.5 cm and AC is equal to 7 cm. And then constructed a triangle ADE similar to triangle ABC such that each of its sides are 7/5 of the corresponding sides of triangle ABC. The length of AD and AE obtained by calculation are respectively equal to ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಅದೇ ಅರ್ಥವನ್ನು ಹೇಳ್ತದೆ. ಇಲ್ಲಿ ಇದು ತ್ರಿಭುಜ ಎ ಬಿ ಸಿಯ ಸಮರೂಪ ತ್ರಿಭುಜ ಯಾವುದು, ತ್ರಿಭುಜ ಎ ಡಿ ಇ. ಎ ಬಿ 5 ಸೆಂಟಿಮೀಟರ್ ಇದ್ದರೆ ಎ ಇ ಎಷ್ಟಿರುತ್ತೆ,
ಹಾಗೆಯೇ AC 7 ಸೆಂಟಿಮೀಟರ್ ಇದ್ದರೆ AD ಎಷ್ಟಿರುತ್ತೆ ಅಂತ ನಿಮಗೆ ಕ್ವಶನ್. ಸೊ ಇದನ್ನು ನಾವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ಕೊಟ್ಟಿರ್ತಕ್ಕಂಥ ರೇಷಿಯೋನ ಬಳಸ್ಕೊಂಡು ಈಸಿಯಾಗಿ ಕಂಡುಹಿಡಿಬೋದು. ನೋಡಿ ಹೆಂಗೆ ಕಂಡುಹಿಡಿಬೋದು, ಅವ್ರು ಹೇಳೋ ಪ್ರಕಾರ AB by AE is equal to AC by AD. ಯಾಕಂದರೆ ಸಮರೂಪ ತ್ರಿಭುಜಗಳಾಗಿದ್ದಾಗ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ. ಹಾಗಾಗಿ AB by AEಗೆ AC by AD ಈಕ್ವಲ್ ಆಗಿರುತ್ತೆ. ಅದರ ರೇಷಿಯೋ 5/7 ಕೊಟ್ಟಿದ್ದಾರೆ. ಇದರ ಅರ್ಥ AB by AE is equal to 5/7 ಅಂತೇಳಿ. ಓಕೆ, ಏನಾಗುತ್ತೆ ಇಲ್ಲಿ ಈಗ ನೋಡಿ, AB is equal to 5, AE is equal to 7 ಅಂತ ಇದೆ. ಆ್ಯಕ್ಚುಲಿ ನಮಗೆ AB ಯ ಲೆಂತ್ ಅವ್ರು ಕೊಟ್ಟಿದ್ದಾರೆ 5/AE is equal to 5/7 ಆಯಿತು. ಓಕೆನಾ? ಸೊ ಆಗ ಏನಾಗುತ್ತೆ ಇಲ್ಲಿ 5 ಕ್ಯಾನ್ಸಲ್ ಮಾಡ್ಬೋದು. 5 ಕ್ಯಾನ್ಸಲ್ ಮಾಡಿದ್ರೆ AE is equal to 7 ಬಂತು. ಓಕೆನಾ? AE is equal to 7. ಈ ಕಡೆ ಇಲ್ಲಿ AC ಯ ಲೆಂತ್ ಕೊಟ್ಟಿದ್ದಾರೆ, ಎಷ್ಟಿರುತ್ತೆ ಅಂದರೆ 7 ಇರುತ್ತೆ ಅಂತ ಕೊಟ್ಟಿದ್ದಾರೆ. 7/AD is equal to 5/7. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ, AD into 5 is equal to 7 into 7. ಓಕೆನಾ? ಸೊ ಇದನ್ನೇನು ಮಾಡ್ಬೋದು, AD is equal to 7 7s 49 divided by 5. ಈಗ 5ರಿಂದ 49 ಬಾಕ್ಸ್ ರೀ, ಎಷ್ಟು ಬರುತ್ತೆ ನಿಮಗೆ? 5 9 45, ಪಾಯಿಂಟ್ ಕಟ್ಟಿದರೆ 40 ಆಯಿತು, 5 8 40. ಓಕೆನಾ? 7 ಸೆಂಟಿಮೀಟರು 9.8 ಸೆಂಟಿಮೀಟ್ರು. ಸೊ AE 7 ಸೆಂಟಿಮೀಟರ್ ಇರುತ್ತೆ, AD 9.8 ಸೆಂಟಿಮೀಟರ್ ಇರುತ್ತೆ. ಹಾಗಾಗಿ ನಿಮಗೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಎರಡಕ್ಕೂ ಕೂಡ. ಓಕೆನಾ? ಓಕೆ, 35ನೇ ಪ್ರಶ್ನೆ ಹೇಳುತ್ತೆ, ಓ ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಎನಿಂದ AB ಸ್ಪರ್ಶಕವನ್ನು ಎಳೆಯಲಾಗಿದೆ. AO is equal to 25 ಸೆಂಟಿಮೀಟರ್ ಮತ್ತು AB is equal to 24 ಸೆಂಟಿಮೀಟರ್ ಆದಾಗ ವೃತ್ತದ ತ್ರಿಜ್ಯದ ಉದ್ದವು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಚಿತ್ರ ಕೊಟ್ಟಿದ್ದಾರೆ ಅವರೇ. ಓಕೆನಾ? AB 24 ಸೆಂಟಿಮೀಟ್ರು, OA 25 ಸೆಂಟಿಮೀಟರ್ ಅಂದರೆ OB ಎಷ್ಟು ಅಂತ. ಹಿಯರ್ O is the center of the circle, the length of the tangent AB is equal to 24 centimeter and if OA is equal to 25 centimeter, the radius of the circle is ಅಂತ ಪ್ರಶ್ನೆ. ಸೊ ಇದನ್ನು ನಾವು ಸುಲಭವಾಗಿ ಕಂಡುಹಿಡಿಬೋದು. ಹೇಗೆ ಕಂಡುಹಿಡಿಬೋದು ಅಂತ ನೋಡೋಣ ಈಗ ನಾವು. ಓಕೆನಾ? ಸೊ ನೋಡಿ ಇಲ್ಲಿ ಏನು ಮಾಡ್ಬೋದು, ನಮಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ನೋಡಿ ಇಲ್ಲಿ ಏನಾಗುತ್ತೆ, ಇದು ಸರ್ಕಲ್ ವೃತ್ತದಲ್ಲಿ ಇದು OB ತ್ರಿಜ್ಯ ಅಂದರೆ AB ಅನ್ನೋದೇನಿದು ಟ್ಯಾಂಜೆಂಟ್ ಅಂದರೆ ಸ್ಪರ್ಶಕ. ಇವೆರಡರ ಮಧ್ಯೆ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ನಮಗೆ ತಿಳಿದಿರ್ತಕ್ಕಂಥ ಥೇರಮ್ನ ಪ್ರಕಾರ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನವು 90 ಡಿಗ್ರಿಗೆ ಸಮನಾಗಿರುತ್ತೆ. ಹಾಗಾಗಿ ನಾವು ಅದ್ರ ಪ್ರಕಾರ ಹೋದರೆ ಇಲ್ಲಿ ಪೈಥಾಗೋರಸ್ ಥೇರಮನ್ನು ಅಪ್ಲೈ ಮಾಡ್ಬೋದು. OA ಅನ್ನೋದು ವಿಕರ್ಣ ಆಗುತ್ತೆ, AB ಮತ್ತು OB ಇವೆರಡು ಒಂದು ಬೇಸು, ಇನ್ನೊಂದು ಹೈಟ್ ಆಗುತ್ತೆ. ಹಾಗಾಗಿ ಪೈಥಾಗೋರಸ್ ಥೇರಮ್ ಏನು ಹೇಳುತ್ತೆ ಅಂದರೆ ಸ್ಕ್ವೇರ್ ಆನ್ ದ ಹೈಪೋಟಿನಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ 2 sides. ಅಂದರೆ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಹಾಗಾಗಿ ಇಲ್ಲಿ OA ಅಂತ ಹೇಳಿದರೆ 25 ಸ್ಕ್ವೇರ್ ಈಸ್ ಈಕ್ವಲ್ ಟು OB ಗೊತ್ತಿಲ್ಲ ನಿಮಗೆ, ಅದನ್ನು ಫೈಂಡ್ ಔಟ್ ಮಾಡಬೇಕು. ಪ್ಲಸ್ AB ಕೊಟ್ಟಿದ್ದಾರೆ ಅವರು ಏನು 24 ಸ್ಕ್ವೇರ್. ಆಗ ನಿಮಗೆ OB ಸ್ಕ್ವೇರ್ ಸಿಗುತ್ತೆ. OB ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 25 ಸ್ಕ್ವೇರ್. ಈ 24 ಆ ಕಡೆ ಕಳಿಸಿದರೆ 24 ಸ್ಕ್ವೇರ್ ಬರುತ್ತೆ. ಆಗ ನಿಮಗೆ ಇಲ್ಲಿ OB ಸ್ಕ್ವೇರ್ ಈಸ್ ಈಕ್ವಲ್ ಟು 25ನ ಸ್ಕ್ವೇರ್ ಮಾಡಿದರೆ 625 ಬರುತ್ತೆ. 24ನ ಸ್ಕ್ವೇರ್ ಮಾಡಿದರೆ 616 ಬರುತ್ತೆ. ಈಗ ನೀವು OB ಸ್ಕ್ವೇರ್ ಬೇಕು ಅಂತ ಅಂದಾಗ 625ರಲ್ಲಿ 616ನ ಕಳೆದ್ರೆ 9 ಬರುತ್ತೆ. OBಗೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದರೆ 9ಕ್ಕೆ ರೂಟ್ ಬರುತ್ತೆ. ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 9 ಅಂದರೆ 9ರ ವರ್ಗ ಮೂಲ ನಿಮಗೆ 3. ಸೊ ಇದು 576 ಆ್ಯಕ್ಚುಲಿ. ಓಕೆನಾ? 576. ಸೊ ಅಲ್ಲಿಗೆ 625ರಲ್ಲಿ 576ನ ಕಳೆದ್ಬಿಡಿ. ನಿಮಗೇನು ಬರುತ್ತೆ ಅವಾಗ 15ರಲ್ಲಿ 6 ಹೋದರೆ ಆ್ಯಕ್ಚುಲಿ ನಿಮಗೆ 9. ಆ್ಯಂಡ್ ನೆಕ್ಸ್ಟು ಇಲ್ಲಿ ಒಂದಿದೆ, 11ರಲ್ಲಿ 7 ಕಳೆದ್ರೆ 4, 49 ಬರುತ್ತೆ. ಓಕೆನಾ? ಸೊ ಅಲ್ಲಿಗೆ OB ಈಸ್ ಈಕ್ವಲ್ ಟು √49 ಆಗುತ್ತೆ. ಈಗ 49ರ ವರ್ಗಮೂಲ ನಾವು ಕಂಡುಹಿಡಿದ್ರೆ OB ಈಸ್ ಈಕ್ವಲ್ ಟು 49ರ ವರ್ಗಮೂಲ 7 ಸೆಂಟಿಮೀಟರ್ ಬರುತ್ತೆ. ಹಾಗಾಗಿ ನಿಮಗೆ 7 ಸೆಂಟಿಮೀಟರ್ ಸರಿಯಾದ ಉತ್ತರ ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ ನಾವೀಗ. ಓಕೆ, 36ನೇ ಪ್ರಶ್ನೆ ಹೇಳುತ್ತೆ, ಒಂದು ಸಿಲಿಂಡರಿನ ಪಾದದ ತ್ರಿಜ್ಯ 6 ಸೆಂಟಿಮೀಟರ್, ಎತ್ತರ h ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ ಅವರು. ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ ಆಫ್ ರೇಡಿಯಸ್ 6 ಸೆಂಟಿಮೀಟರ್ ಆ್ಯಂಡ್ ಹೈಟ್ h ಸೆಂಟಿಮೀಟರ್ ಈಸ್. ಸಿಂಪಲ್ ಫಾರ್ಮುಲಾ ನಮಗೆ ಗೊತ್ತಿರಬೇಕು, ಗೊತ್ತಾಯ್ತಲ್ವಾ? ಸೊ ನೋಡಿ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ, ಹಾಗೆಯೇ ಸಿಲಿಂಡರ್ನ ಏನಂತ ಕರಿತೀವಿ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿತಕ್ಕಂಥ ಸೂತ್ರ ನಮಗೆ ಬಂದುಬಿಟ್ಟು 2πRh ಅಂತ ಬರುತ್ತೆ. ಅದ್ರ ಪ್ರಕಾರ 2πRh ಅನ್ನೋದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ 36ನೇ ಪ್ರಶ್ನೆಗೆ. ನೆಕ್ಸ್ಟ್ 37ನೇ ಪ್ರಶ್ನೆಯನ್ನು ನೋಡೋಣ ಏನು ಹೇಳುತ್ತೆ ಅಂತೇಳಿ. ಓಕೆ ನೋಡಿ, 37ನೇ ಪ್ರಶ್ನೆ ಹೇಳುತ್ತೆ, ಶಂಕುವೊಂದರ ಇಳಿಜಾರು ಎತ್ತರ L
ಎತ್ತರ h ಮತ್ತು ಪಾದದ ತ್ರಿಜ್ಯ r ಆದರೆ ಇವುಗಳ ನಡುವಿನ ಸಂಬಂಧವು ಅಂತ ಪ್ರಶ್ನೆ. ದ ರಿಲೇಷನ್ ಬಿಟ್ವೀನ್ ದ ಸ್ಲ್ಯಾಂಟ್ ಹೈಟ್ L, ಹೈಟ್ h ಆ್ಯಂಡ್ ದ ರೇಡಿಯಸ್ ಆಫ್ ದ ಕೋನ್ ಈಸ್ r ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಶಂಕುವಿನ ಒಂದು ಚಿತ್ರವನ್ನು ನೋಡಿದರೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೊ ಇಲ್ಲಿ ಇದು ಶಂಕು ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಇದು ಹೈಟ್ ಅಂತ ಹೇಳ್ತೀವಿ, ಇದನ್ನು ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ, ಇದನ್ನು ರೇಡಿಯಸ್ಸು. ಸೊ ಇದು ಹೈಟು ರೇಡಿಯಸ್ನ ಮಧ್ಯೆ ಆ್ಯಂಗಲ್ 90 ಡಿಗ್ರಿ ಇರುತ್ತೆ ಅಂದಾಗ ನಾವು ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ಇದನ್ನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಇದು ಹೈಟು, ಇದು ಬೇಸು, ಇದು ಏನಿದು ಹೈಪೋಟಿನಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಆಗ ನಾವು ಇಲ್ಲೇನು ಮಾಡ್ಬೋದು, ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಎಲ್ ಸ್ಕ್ವೇರ್, ಓಕೆನಾ, ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಹೇಳ್ಬೋದು, ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಹೇಳ್ಬೋದು. ಸೊ ಇದು ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಎಲ್ಲಿದೆಯೋ ಸೊ ಅದು ಸರಿಯಾದ ಉತ್ತರ ಆಗುತ್ತೆ. ಸೊ ನೋಡಿ ಇಲ್ಲಿ ಯಾವುದಿದೆ, ಎಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಪ್ಷನ್ ಬಿ ನಲ್ಲಿದೆ. ಹಾಗಾಗಿ 37ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಮಕ್ಕಳ. ಸೊ ನೆಕ್ಸ್ಟ್ 38ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, 38ನೇ ಪ್ರಶ್ನೆ ಹೇಳುತ್ತೆ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 616 ಸ್ಕ್ವೇರ್ ಸೆಂಟಿಮೀಟರ್ ಆದರೆ ಅದರ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ. ದ ಸರ್ಫೇಸ್ ಏರಿಯಾ ಆಫ್ ಸ್ಪೇರ್ ಈಸ್ 616 ಸ್ಕ್ವೇರ್ ಸೆಂಟಿಮೀಟರ್. ದ ಸರ್ಫೇಸ್ ಏರಿಯಾ ಆಫ್ ಇಟ್ಸ್ ಹೆಮಿಸ್ಪೇರ್. ನೋಡಿ ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಏನು ಮಾಡಬೇಕಾಗತ್ತೆ ನಾವಿಲ್ಲಿ ಅಂತ ಹೇಳಿದ್ರೆ, ಗೋಳದ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದಾಗ 4πr² ಅಂತ ಹೇಳ್ತೀವಿ, ಅದನ್ನು 616 ಅಂತ ಕೊಟ್ಟಿದ್ದಾರೆ. ಅದರ ಹೆಮಿಸ್ಪೇರ್ ಅಂದರೆ ಏನು ಹೇಳ್ಬೋದು, ಅದನ್ನು ಅರ್ಧ ವೃತ್ತ ಅಂಥೇಳಿ, ವೃತ್ತದ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕೆ 4πr² ಬಳಸ್ತೀವಿ. ಅಂದರೆ ಅದೇ ವೃತ್ತದ ಏನು ಪೂರ್ಣ ಸರ್ಫೇಸ್ ಏರಿಯಾ ಕೇಳಿರೋದು ಆ್ಯಕ್ಚುಲಿ. ಸೊ ಅದೇ ವೃತ್ತದ ಅರ್ಧ ವೃತ್ತದ ಸರ್ಫೇಸ್ ಏರಿಯಾ ಎಷ್ಟು ಅಂತ ಕೇಳಿದಾಗ ನಾವು ತುಂಬ ಸಿಂಪಲ್ ಆಗಿ ಏನು ಹೇಳ್ಬೋದು ಅಂದರೆ 2πr² ಅಂತ ಹೇಳ್ತೀವಿ ಅದನ್ನು. ಹಾಗಾಗಿ 616 ಡಿವೈಡೆಡ್ ಬೈ 2 ಮಾಡಿಬಿಟ್ರೆ ಆಯ್ತು ನಿಮಗೆ. ಸೊ 616 ಡಿವೈಡೆಡ್ ಬೈ 2 ಮಾಡಿದರೆ ನಿಮಗೆ 308 ಬರುತ್ತೆ. ಹಾಗಾಗಿ 308 ಸ್ಕ್ವೇರ್ ಸೆಂಟಿಮೀಟರ್ ಸರಿಯಾದ ಉತ್ತರ 38ನೇ ಪ್ರಶ್ನೆಗೆ. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 39ನೇ ಪ್ರಶ್ನೆ ಮಕ್ಕಳ ಏನು ಹೇಳುತ್ತೆ ಅಂತೇಳಿ ನೋಡಿ. 39ನೇ ಪ್ರಶ್ನೆ ಹೇಳುತ್ತೆ, ಒಂದು ನೇರ ಸಿಲಿಂಡರ್ನ ಪಾದದ ಸುತ್ತಳತೆ 44 ಸೆಂಟಿಮೀಟರ್ ಮತ್ತು ಅದರ ಎತ್ತರ 10 ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ಘನಫಲ ಅಂತ ಕೇಳುತ್ತೆ. ನೋಡಿ ಎತ್ತರ ಸುತ್ತಳತೆ ಕೊಟ್ಟಿದ್ದಾರೆ, ಎತ್ತರ ಕೊಟ್ಟಿದ್ದಾರೆ, ಮತ್ತು ಆ ಸಿಲಿಂಡರ್ನ ಘನಫಲ ಎಷ್ಟು ಅಂತ ಕಂಡುಹಿಡಿಯಬೇಕು. ದ ಪೆರಿಮೀಟರ್ ಆಫ್ ದ ಬೇಸ್ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ 44 ಸೆಂಟಿಮೀಟರ್ ಆ್ಯಂಡ್ ಇಟ್ಸ್ ಹೈಟ್ ಈಸ್ 10 ಸೆಂಟಿಮೀಟರ್, ದೆನ್ ಇಟ್ಸ್ ವಾಲ್ಯೂಮ್ ಈಸ್. ಓಕೆನಾ. ಸೊ ಇದನ್ನು ನಾವು ಸಿಂಪಲ್ ಆಗಿ ಹೇಗೆ ಕಂಡುಹಿಡಿಬಹುದು ಅಂದರೆ, ಸೊ ಇಲ್ಲಿ ಸಿಲಿಂಡರ್ನ ಪಾದ ಏನಾಗಿದೆ, ಬೇಸು ವೃತ್ತಾಕಾರವಾಗಿರೋದ್ರಿಂದ ಸೊ ವೃತ್ತಾಕಾರದ ಪರಿಧಿ ಅಂತ ಕೊಟ್ಟಿದ್ದಾರೆ ಅವರು, ಎಷ್ಟು 44 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದನ್ನು ಬಳಸ್ಕೊಂಡು ನೀವು ರೇಡಿಯಸ್ ಕಂಡು ಹಿಡ್ಕೋಬೇಕು. ಆವಾಗ ಇಲ್ಲಿ 2πr ವೃತ್ತಾಕಾರದ ಪರಿಧಿ ಅಂದರೆ ಪೆರಿಮೀಟರ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು 2πr ಅನ್ನೋ ಸೂತ್ರ. ಅದ್ರ ಪ್ರಕಾರ 2πr ಈಸ್ ಈಕ್ವಲ್ ಟು 44 ಆಯಿತು. ಸೊ ಇಲ್ಲಿ 2 ಅಂತ ಹೇಳಿದ್ರೆ ಪೈ ಅಂತ ಹೇಳಿದ್ರೆ 22/7 ಇಂಟು r ಅಂತ ಹೇಳಿದ್ರೆ ಗೊತ್ತಿಲ್ಲ, ದಟ್ ಈಸ್ ಈಕ್ವಲ್ ಟು 44. ಈಗ ನೀವು R1 ಇಲ್ಲಿ ಇಟ್ಕೊಂಡು ಉಳಿದಿದ್ದೆಲ್ಲ ಆ ಕಡೆ ಕಳಿಸಿದರೆ 44 ಡಿವೈಡೆಡ್ ಬೈ 2 ಇಂಟು 22/7 ಇದೇನಾಗುತ್ತೆ 7/22 ಆಗುತ್ತೆ. ಸೊ ಈಗ ನೀವೇನು ಮಾಡ್ಬೋದು, 22 1s 22 2s 2 ಕ್ಯಾನ್ಸಲ್ ಆದರೆ ರೇಡಿಯಸ್ ಬಂದು 7 ಸೆಂಟಿಮೀಟರ್ ಸಿಕ್ತು ನಿಮಗೆ. ಈ ರೇಡಿಯಸನ್ನು ಬಳಸ್ಕೊಂಡು ಈಗ ನೀವು ಘನಫಲ ಕಂಡುಹಿಡಿಬೇಕು. ಆ ಒಂದು ಸಿಲಿಂಡರ್ನ ಘನಫಲ ಅಥವಾ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು πr²h ಅನ್ನೋ ಸೂತ್ರ ಬರುತ್ತೆ. ಸೊ ಆ πr²h ಅನ್ನೋ ಸೂತ್ರಕ್ಕೆ ಇನ್ನು ಅಪ್ಲೈ ಮಾಡಿದ್ರೆ ಪೈ ಹಾಗೆ ಬರ್ಕೊಳ್ಳಿ, ರೇಡಿಯಸ್ ಬಂದುಬಿಟ್ಟು 7 ಇಂಟು 7, ಆಮೇಲೆ ಹೆಚ್ ಬಂದುಬಿಟ್ಟು 10 ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಆಗ ನಿಮಗೆ ಏನಾಗುತ್ತೆ, ಇಲ್ಲಿ ಇದು ಪೈ ಹಾಗೆ ಉಳ್ಕೊಳ್ತು, 7 ಇಂಟು 7 ಮಾಡಿದ್ರೆ 49 ಇಂಟು 10. ಸೊ ಈಗ ನೀವು ಇಲ್ಲಿ ಹೇಳ್ಬೋದು 49 ಇಂಟು 10 ಅಂದರೆ 490, ಅದ್ರ ಪಕ್ಕ ಪೈ ಹಾಗೆ ಬರೀರಿ, 490 ಪೈ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಹೇಳ್ಬೋದು ನಾವು. ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಆಪ್ಷನ್ ಎದಲ್ಲಿ ಆನ್ಸರ್ ಇದೆ. ಸೊ ದಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಕೊನೆಯ ಪ್ರಶ್ನೆ 40ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ನೋಡೋಣ ಮಕ್ಕಳ. ಈಗ ನಾವು 40ನೇ ಪ್ರಶ್ನೆ ಹೇಳುತ್ತೆ, ಜೇಡಿ ಮಣ್ಣಿನಿಂದ ಒಂದು ಶಂಕುವನ್ನು ರಚಿಸಿ ಇದನ್ನು ಪಾದಕ್ಕೆ ಸಮಾಂತರವಾಗಿ ಚಾಕುವಿನಿಂದ ಕತ್ತರಿಸಿ ಉಂಟಾದ ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ನಂತರ ಉಳಿಯುವ ಘನವು ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ರಿಪೇರ್ ಎ ಕೋನ್ ಫ್ರಮ್ ಮಾಡಲ್ ಕ್ಲೇ, ವೆನ್ ವೆಟ್ ಕಟ್ ಇಟ್ ವಿತ್ ಎ ನೈಫ್ ಪ್ಯಾರಲಲ್ ಟು ಇಟ್ಸ್ ಬೇಸ್, ರಿಮೂವ್ ದ ಸ್ಮಾಲರ್ ಕೋನ್ ಒಬ್ಟೈನ್ಡ್ ದ ಸಾಲಿಡ್ ಲೆಫ್ಟ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ತುಂಬ ಸಿಂಪಲ್ಲಾಗಿ ನಾವು ಹೇಳ್ತೀವಿ. ಏನಂತ ಹೇಳಿದ್ರೆ ನೋಡಿ, ಇಲ್ಲಿ ಅವ್ರು ಹೇಳೋ ಪ್ರಕಾರ ಇದು ಒಂದು ಏನಿದೆ ಕೋನ್. ಓಕೆನಾ. ಸೊ ಈ ಕೋನ್ನ ಈ ರೀತಿ ಸಮಭಾಗವಾಗಿ ಕಟ್ ಮಾಡಿದಾಗ ನಿಮಗೆ ಈ ಕಡೆ ಒಂದು ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಸೊ ಅದು ಈ ರೀತಿ ಶೇಪನ್ನು ಹೊಂದಿರುತ್ತೆ. ಓಕೆನಾ. ಸೊ ಇದನ್ನೇನಂತ ಕರಿತೀವಿ ನಾವು, ಶಂಕುವಿನ ಭಿನ್ನಕ ಅಥವಾ ಫ್ರಸ್ಟಮ್ ಆಫ್ ಎ ಕೋನ್ ಅಂತ ಕರಿತೀವಿ. ಹಾಗಾಗಿ ಫ್ರಸ್ಟಮ್ ಆಫ್ ಎ ಕೋನ್ ಅಥವಾ ಶಂಕುವಿನ ಭಿನ್ನಕ ಅಂತ ಹೇಳಿ ಕರಿತೀವಿ, ಅಲ್ಲಿ ಉಂಟಾಗ್ತಕ್ಕಂಥ ಒಂದು ಆಕೃತಿಯನ್ನು.
ಓಕೆನಾ. ಸೊ ಇದು 40ನೇ ಪ್ರಶ್ನೆಗೆ ಉತ್ತರ ಮಕ್ಕಳೇ. ಸೊ ಇಲ್ಲಿವರೆಗೂ ಸುಮಾರು 10 ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹಾಗೆ ಇಂಪಾರ್ಟೆಂಟಾಗಿ ಬೋರ್ಡ್ ಎಕ್ಸಾಮಲ್ಲಿ ಬರ್ತಕ್ಕಂತಹ 100% ಬರ್ತಕ್ಕಂಥ ಕ್ವಶನ್ಸ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಅಲ್ಲಿವರೆಗೂ ಕಾಯ್ತಾ ಇರಿ. ಜೊತೆಗೆ ಯಾರು ಇಲ್ಲಿವರೆಗೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.